ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ತರಕಾರಿಗಳನ್ನ ಬಳಸ್ಕೊಂಡು ಯಾವ ಥರ ವೆಜಿಟೇಬಲ್ ಸಾಗು ಅಥವಾ ತರಕಾರಿ ಸಾಗುವನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ವೀಡಿಯೋಸ್ನು ನೋಡ್ತಾ ಇರಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಫಸ್ಟು ನಾವೊಂದು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮನೆಯಲ್ಲಿ ಯಾವಾಗ್ಲೂ ತರಕಾರಿಗಳನ್ನ ಬಳಸ್ಕೊಂಡು ನಾವು ಪಲಾವ್ ಮಾಡ್ತೀವಿ, ಫ್ರೈಡ್ ರೈಸ್ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ, ಕಿಚಡಿ ಮಾಡ್ತೀವಿ. ಆದರೆ ಈ ಥರ ಎಲ್ಲ ತಾಜಾ ತರಕಾರಿಗಳನ್ನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಒಂದು ತರಕಾರಿ ಸಾಗುವನ್ನು ಮಾಡಿದ್ರೆ ಚಪಾತಿಗೂ ಪೂರಿಗೂ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ನಾವು ಬಳಸ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು, ನವಿಲು ಕೋಸು ಮತ್ತು ಹಸಿ ಬಟಾಣಿ, ಆಲೂಗಡ್ಡೆ ಇದನ್ನು ಈ ಥರ ಎಲ್ಲ ಸಣ್ಣಕ್ಕೆ ಹಚ್ಕೊಂಡು 2-3 ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ತರಕಾರಿ ಸಾಗುವನ್ನು ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಅರ್ಧ ಹೋಳು ಕೊಬ್ಬರಿಯನ್ನು ಈ ಥರ ಸಣ್ಣಕ್ಕೆ ಹಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಮಗೆ ನೋಡಿಕೊಂಡು ತಗೋಬೇಕು. ನಾನಿಲ್ಲಿ 5-6 ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಒಂದು ಬೆಳ್ಳುಳ್ಳಿಯನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಕ್ಕೆ ಲವಂಗವನ್ನು ತಗೋಬೇಕು. ಇಲ್ಲಿ ಪುಟಾಣಿಯನ್ನು ಬಳಸ್ತಾ ಇದ್ದೀನಿ. ಹುರಿಗಡಲೆ 1 ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಹಾಕೋದ್ರಿಂದ ಸ್ವಲ್ಪ ಸಾಗು ಮಂದಕ್ಕೆ ಬರುತ್ತೆ. ಇಲ್ಲಿ 1 ಇಂಚು ಶುಂಠಿಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಟೊಮೊಟೊವನ್ನು ಈ ಥರ ಸಣ್ಣಕ್ಕೆ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಗೆ 4-5 ಇಲ್ಲಿ ಗೋಡಂಬಿಯನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಇಷ್ಟನ್ನು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು 1 ಸ್ಪೂನಷ್ಟು 2 ಸ್ಪೂನಷ್ಟು ನೀರನ್ನು ಬಳಸ್ಕೊಂಡು ನಾವು ಒಂದು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ. ರುಬ್ಬಿ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಒಂದು ಮಸಾಲೆಯನ್ನು ನಾವು ಬಳಸ್ಕೊಂಡು ತಾಜಾ ತರಕಾರಿಗಳಿಂದ ಹೇಗೆ ಸಾಗುವನ್ನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರನ್ನು ಇಡ್ತಾ ಇದ್ದೀನಿ. ಇದು ಒಗ್ಗರಣೆ ಕೊಡಬೇಕಾಗುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಈ ಥರ ಸಾಗುವನ್ನು ಮಾಡಿಕೊಟ್ಟಾಗ ಮಕ್ಕಳು ಲಂಚ್ ಬಾಕ್ಸಲ್ಲಿ ಒಂಚೂರು ಬಿಡದಿರೆ ತಿಂತಾರೆ. ಹಾಗೆ ದೊಡ್ಡವರಿಂದ ವಯಸ್ಸಾಗಿರೋರು ಸಹ ಈ ಸಾಗುವನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇನ್ನೂ ಅರ್ಧ ಉಳಿದಿರುವಂತಹ ಟೊಮೆಟೊವನ್ನು ಹಾಗೆ ಅರ್ಧ ಈರುಳ್ಳಿಯನ್ನು ಹಚ್ಚಿಬಿಟ್ಟು ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫ್ರೈ ಆಗಿದೆ. ನಾನು ಇಲ್ಲಿ ಏನು ತೊಗೊಂಡಿದ್ದೆ, ಕ್ಯಾರೆಟು, ಬೀನ್ಸು, ನವಿಲು ಕೋಸು, ಹಾಗೆ ಹಸಿ ಬಟಾಣಿ, ಆಲೂಗಡ್ಡೆ. ಇದಕ್ಕೆ ಬೇಕು ಅಂದರೆ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೋಬೋದು, ಬೀಟ್ರೂಟ್ನ ಸಹ ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇಷ್ಟು ಫ್ರೆಶ್ ಆಗಿರುವಂತಹ ತಾಜಾ ತರಕಾರಿಗಳನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈ ಒಂದು ತರಕಾರಿ ಸಾಗು ಅಥವಾ ವೆಜಿಟೇಬಲ್ ಸಾಗುವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಪೂರಿ, ಚಪಾತಿ, ರೊಟ್ಟಿ ಮತ್ತು ದೋಸೆ, ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಥರ ತಗೋಬೋದು. ಈ ಒಂದು ಒಂದೇ ಸಾಗುವಿಂದ 4-5 ಟಿಫನ್ಗೆ ನಾವು ಕಾಂಬಿನೇಷನ್ ಥರ ನಾವು ತಗೋಬೋದು. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್.
ಮಕ್ಕಳು ಹಾಗೆ ಡೈರೆಕ್ಟಾಗಿ ತರಕಾರಿ ತಿನ್ನಲ್ಲ. ಈ ಥರ ಮಾಡಿಕೊಟ್ಟಾಗ ಅವರು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ. ಹಾಗೆ ನಮಗೆ ಪೌಷ್ಟಿಕಾಂಶವಂತಹ ತರಕಾರಿಗಳನ್ನ ನಾವು ಈ ಥರ ಡೈರೆಕ್ಟಾಗಿ ತಿನ್ನೋಕ್ಕಾಗ್ದಿರ ಈ ಥರ ಸಾಗು ಥರ ಮಾಡ್ಕೊಂಡು ತಿಂದಾಗ ದೊಡ್ಡ ದೊಡ್ಡ ಹೋಟೆಲ್ಸ್ ಎಲ್ಲನೂ ಈ ಒಂದು ಸಾಗುವನ್ನು ಕೊಟ್ಟಾಗ ಪೂರಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ವೆಜಿಟೇಬಲ್ ಸಾಗು. ನೋಡಿ ಫ್ರೆಂಡ್, ಸ್ವಲ್ಪ ಫ್ರೈ ಆಗಿದೆ. ಈ ನಾನೇನು ರುಬ್ಬಿಟ್ಕೊಂಡಿದ್ದೆ ಈ ಒಂದು ಹಸಿ ಮಸಾಲೆಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಇದು ಸಾಗು ಸ್ವಲ್ಪ ಗಟ್ಟಿನೇ ಇರಬೇಕಲ್ವ, ಸೊ ಜಾಸ್ತಿ ನೀರಿನ ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂತಂದರೆ ತರಕಾರಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತದೆ. ಸೊ ನಾವು ಸ್ವಲ್ಪ ನೋಡಿಕೊಂಡು ನೀರನ್ನು ಕಮ್ಮಿನೇ ಬಳಸ್ಕೋಬೇಕಾಗುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ನಾವು ಉಪ್ಪನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಆದಷ್ಟು ಸಾಗು ತುಂಬಾ ಗಟ್ಟಿ ಇದ್ರೇ ಚಪಾತಿ ಚಪಾತಿ ಪೂರಿಗೆಲ್ಲನೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಈ ಒಂದು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ಹಚ್ಚಿಕೊಟ್ರೆ ಹಸಿ ತರಕಾರಿಗಳನ್ನ ಯಾರೂ ತಿನ್ನೋದಿಲ್ಲ. ಸೊ ಮಕ್ಕಳು ಈ ಥರ ಮಾಡಿಕೊಟ್ಟಾಗ ಅವ್ರ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಬಂದು ತುಂಬಾ ಖುಷಿ ಪಡ್ತಾರೆ. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು. ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಆಗಿದೆ ಇದು. ಈಗ ನಾವು ಕ್ಯಾಪನ್ನು ಹಾಕಿಬಿಟ್ಟು 2ರಿಂದ 3 ವಿಸಿಲ್ ಬಂದರೆ ಸಾಕು. ನಾನು ಇಲ್ಲಿ ಕ್ಯಾಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2ರಿಂದ 3 ವಿಸಿಲ್ಲು ಬಂದರೆ ಸಾಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಕ್ಯಾಪ್ ತೆಗೆದ್ಮೇಲೆ ಈ ಥರ ಇದೆ ವೆಜಿಟೇಬಲ್ ಸಾಗು. ನಮ್ಮ ಮನೆಯಲ್ಲಿ ಚಪಾತಿಗೆ, ಪೂರಿಗೆ ಎಲ್ಲನೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗಿದೆಯೋ ವಿಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.